ನಮಸ್ಕಾರ. ಕಲಬುರಗಿ ರೌಂಡಪ್ಗೆ ಸ್ವಾಗತ. ನಾನು ಶುಭಾ ಎಂಪೋಲ್. ತರಗತಿಗೆ ಸರಿಯಾಗಿ ಹಾಜರಾಗದ ಶಿಕ್ಷಕರ ವಿರುದ್ಧ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ ಘಟನೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮಾಣಶಿವಣಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿದೆ. ಶಾಲೆಯ ಎದುರು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಹಾಗೂ ಪೋಷಕರು ಶಾಲೆಯ ಆಡಳಿತ ಮಂಡಳಿಯ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣವೊಂದರ ತನಿಖೆಯಲ್ಲಿ ನಿರತರಾದ 20 ಲಕ್ಷ ರೂಪಾಯಿ ಸುಪಾರಿ ಪಡೆದು ಹತ್ಯೆಗೆ ಸಂಚು ರೂಪಿಸಿದ 5 ಆರೋಪಿಗಳನ್ನು ಬಂಧಿಸುವಲ್ಲಿ ಕಲಬುರಗಿ ನಗರದ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಪ್ರಕರಣ ಸಂಬಂಧಿಸಿದಂತೆ ಆಳಂದ ತಾಲೂಕಿನ ಬೆಟ್ಟ ಜೇವರ್ಗಿ ನಿವಾಸಿ ಹೈಬ್ ಸಾರ್ವಾಡ್, ಯಶವಂತ ಮಲ್ಕೇರಿ, ಕಮಲಾಪುರದ ಮುರಡಿ ಗೌತಮ್, ನಡಕಿ ನಿವಾಸಿ ಶಿವಕುಮಾರ್ ಹಾಗೂ ಕೊಲೆಗೆ ಸುಪಾರಿ ಕೊಟ್ಟು ಬೋಧನಾ ಗ್ರಾಮದ ನಿವಾಸಿ ಹನುಮಂತರಾಯ ಪಗಡೆ ಎಂಬುವರ ಬಂಧಿತ ಆರೋಪಿಗಳಾಗಿದ್ದು, ಬಂಧಿತರಿಂದ ಹತ್ಯೆ ಎಸಗಲು ಖರೀದಿಸಿದ 3 ನಾಡ ಪಿಸ್ತೂಲ್ ಹಾಗೂ 11 ಜೀವಂತ ಗುಂಡುಗಳನ್ನು ಜಪ್ತಿ ಮಾಡಿಕೊಳ್ಳುವ ಮೂಲಕ ಪೊಲೀಸರು ವ್ಯಕ್ತಿಯೊಬ್ಬನ ಹತ್ಯೆಯ ಸ್ಕೆಚ್ ಫೇಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತರಾದ ಶರಣಪ್ಪ SD ಅವರು ತಿಳಿಸಿದ್ದಾರೆ. ಈಗ ಏನು ಒಂದು ರೇಪು ಮತ್ತು ಹನಿ ಟ್ರ್ಯಾಪ್ ಕೇಸ್ ಪ್ರಕರಣ ಆಗಿ ತನಿಖೆ ನಡೀತಾ ಇದೆ. ಅದೇ ಹಿನ್ನೆಲೆಯಲ್ಲಿ ಅದರಲ್ಲಿ ಯಾರು ವಿಕ್ಟಿಮ್ ಇದ್ದಾರೆ, ವಿಕ್ಟಿಮ್ ಒಂದು ದೂರನ್ನು ನೀಡಿದ್ದಾರೆ. ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಒಟ್ಟು 9 ಜನ ಆರೋಪಿಗಳ ಮೇಲೆ ದೂರನ್ನು ನೀಡಿದ್ದಾರೆ. IPCಯ ವಿವಿಧ ಸೆಕ್ಷನ್ಗಳಡಿಯಲ್ಲಿ ಅದರಲ್ಲಿ ಹಲ್ಲೆ ಇದೆ, ಮಾರಣಾಂತಿಕ ಹಲ್ಲೆ ಇದೆ, ಕೊಲೆ ಪ್ರಯತ್ನ ಇದೆ ಮತ್ತು ಎಕ್ಸ್ಟಾರ್ಷನ್ ಸೆಕ್ಷನ್ ಇದೆ ಮತ್ತು ಇವರ ಏನು ಖಾಸಗಿ ಚಿತ್ರಗಳು ತೆಗೆದುಕೊಂಡಿದ್ರು ಆ ಹಿನ್ನೆಲೆಯಲ್ಲಿ IT ಸೆಕ್ಷನ್ಗಳಲ್ಲಿ ಕೂಡ ದೂರು ದಾಖಲಾಗಿ ಈಗ ತನಿಖೆಯನ್ನು ತೆಗೆದುಕೊಳ್ತಾ ಇದ್ದೀವಿ. ಈ ತನಿಖೆಯನ್ನು ಕೂಡ ಈಗಾಗಲೇ ಏನು ಒಂದು ನಮ್ಮ ತನಿಖಾ ತಂಡ ACP ನೇತೃತ್ವದಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಅವರಿಗೆ ಈ ಪ್ರಕರಣದ ತನಿಖೆಯನ್ನು ಕೂಡ ಹಸ್ತಾಂತರಿಸಲಾಗುವುದು. ಈಗ ರಿಗಾರ್ಡಿಂಗ್ ನಿಮ್ಮ ಏನು ಹಣಕಾಸಿನ ಬಗ್ಗೆ ಇದೆ, ಬೇಸಿಕಲಿ ಎಕ್ಸ್ಟಾರ್ಷನಲ್ಲಿ ಅರೌಂಡ್ 33 to 34 lakh. ಅದರಲ್ಲಿ ಕೆಲವು ಈಗಾಗಲೇ ನಾವು ಮಾಹಿತಿಗಳನ್ನು ಕಲೆ ಹಾಕಿದ್ದೀವಿ. ಕೆಲವು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಇದೆ ಮತ್ತು ಕೆಲವು ಬೇರೆ ಪೇಮೆಂಟ್ ಗೇಟ್ವೇಸ್ ಇದೆ, ಫೋನ್ಪೇ, ಗೂಗಲ್ ಪೇ ಮತ್ತು ಕೆಲವು ಬ್ಯಾಂಕ್ ಟ್ರಾನ್ಸಾಕ್ಷನ್ ಕೂಡ ನಮ್ಮ ಹತ್ರ ಮಾಹಿತಿ ಇದೆ. ಸಂಪೂರ್ಣ ಒಂದು ತನಿಖೆ ಆದ ನಂತರ ತಮಗೆ ತಿಳಿಸ್ತೀವಿ. ಪ್ರಕರಣ ದಾಖಲಾಗಿ ಇನ್ನೂ 24 ಗಂಟೆ ಆಗಿಲ್ಲ. ಲೆಟ್ ಅಸ್ ಇನ್ವೆಸ್ಟಿಗೇಟ್, ದೆನ್ ವಿಲ್ ಕಮ್ ಬ್ಯಾಕ್ ಟು ಯು. ಇದರಲ್ಲಿ ವೆಪನ್ ರಿಕವರಿ ಆಗಿಲ್ಲ, ಅದ್ರ ಬಗ್ಗೆ ಎಲ್ಲ ತನಿಖೆ ಆಗಬೇಕಾಗುತ್ತೆ. ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಗ್ಯಾಂಗ್ ಅರೆಸ್ಟ್ ಬೆನ್ನಲ್ಲೇ ಮತ್ತೊಂದು ಹನಿ ಟ್ರ್ಯಾಪ್ ಪ್ರಕರಣ ಬೆಳಕಿಗೆ ಬಂದಿದೆ. ಹನಿ ಟ್ರ್ಯಾಪ್ ದಂಧೆಯ ಕರಾಳತೆ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಇದೀಗ ಪ್ರಭು ಹಿರೇಮಠ್, ರಾಜು ಲೆಂಗ್ಟಿ ಗ್ಯಾಂಗ್ ವಿರುದ್ಧ ಮತ್ತೊಂದು ಹನಿ ಟ್ರ್ಯಾಪ್ ಕೇಸ್ ದಾಖಲಾಗಿದೆ. ರಾಜು ಲೆಂಗ್ಟಿ ಗ್ಯಾಂಗ್ ಹುಡುಗಿಯೊಬ್ಬಳನ್ನು ಮುಂದಿಟ್ಟುಕೊಂಡು ಬೆಂಗಾಲ್ ವ್ಯಾಪಾರಿ ವಿನೋದ್ ಕುಮಾರ್ ಖೇಣಿ ಎನ್ನುವತನಿಗೆ 34 ಲಕ್ಷ ರೂಪಾಯಿ ದೋಚಿರುವ ಕುರಿತು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. बात किया और उसने बोला कि ये हमारा बॉस है, यहाँ का कनाडा का बड़ा बॉस है, इसके होते हुए तुम कुछ भी नहीं कर सकते, तुमने कुछ एक्शन लिया तो हम तुमको मार डालेंगे, तुम्हारे फैमिली को मार डालेंगे. उधर से अब दूसरे किसी तो लड़के लोग आते थे, उनसे बात कराते थे, वो कुछ तो ऑडियो है, रिकॉर्डिंग है क्या? नहीं रिकॉर्डिंग आपके पास, जो लड़के को बोलते थे बात करो, या ये दूसरा फ़ोन है सर? ओ उनके पास ही आपका फ़ोन? मेरा फ़ोन मैं बाद में दिया मुझे, जो फ़ोन मैंने उधर रख के आई हूँ. तो उनके खिलाफ कुछ ऑडियो वीडियो कुछ वीडियो कॉल का एक ऑडियो. लोकल की लड़कियों के लिए बहुत खतरा है क्योंकि उनके पास बहुत सारी लड़कियां हैं ऐसे उनके कांटेक्ट में. क्या करते हो लड़कियों? वो क्या करते हैं, लड़कियों को कांटेक्ट करते हैं फर्स्ट, उसके बाद उनसे प्यार से बुला के लेते हैं, मीटिंग करते हैं, फिर बोलते हैं ऐसा ऐसा है, फिर उन पे अभी मेरे ऊपर तो उसने ज़बरदस्ती किया, फिर बाद में मैं मान गई ये बात के लिए, जैसे कि मेरा फ़ोटोज़ वगैरह ले लिया गलत वगैरह. फिर उसके बाद वो विनोद खेने करके आदमी है यहाँ पे, उससे उन्होंने 40 लाख रुपये प्रभु हिरेमठ, राजू लिंटे ने और हनुमान हैंडसन करके सर उनके साथ में उनके बॉस है. अगर इधर बंद नहीं हो करके हम आगे आ रहे हैं सर. मैं 1 मंथ से आती हूँ, मैं 1 मंथ से इधर उधर भटक रही हूँ. अब ये सब बातें रखी है तब हमको उन्होंने सपोर्ट किया है. तो ऐसा संजन आए हैं प्रभु हिरेमठ है, मैं दिखाती हूँ.
ಕಲಬುರಗಿ ನಗರದ ರೆಹಮತ್ ನಗರದಲ್ಲಿ ಕಾಮಗಾರಿ ನಡೆಯುತ್ತಿರೋ ತಗ್ಗುಗುಂಡಿಯಲ್ಲಿ ಬಿದ್ದು ವ್ಯಕ್ತಿಯೊಬ್ಬ ಸಾವಿಗೆ ಕಾರಣರಾದ ಪಿಡಬ್ಲ್ಯೂಡಿ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಕಲ್ಯಾಣ ಕರ್ನಾಟಕ ಸೇನೆ ಅಧ್ಯಕ್ಷ ದತ್ತು ಹಯ್ಯಾಳ್ಕರ್ ಆಗ್ರಹಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಡಾವಣೆಯಲ್ಲಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ಪರವಾನಗಿ ಪಡೆಯದೆ ಅಕ್ರಮವಾಗಿ ಗುತ್ತಿಗೆದಾರನ ಮೂಲಕ ಸೂಚನೆ ಫಲಕ ಅಳವಡಿಸದೆ ಕಾಮಗಾರಿ ಆರಂಭಿಸಿದ್ದು, ಅದರಲ್ಲಿ ವ್ಯಕ್ತಿಯೊಬ್ಬರು ಬಿದ್ದು ಸಾವನ್ನಪ್ಪಿದ್ದಾರೆ ಎಂದು ದತ್ತು ಹಯ್ಯಾಳ್ಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2021 ಏಪ್ರಿಲ್ 6ರಂದು ಪೌರ ಕಾರ್ಮಿಕರನ್ನು ನೇರ ನೇಮಕಾತಿ ಮಾಡಿಕೊಳ್ಳಲಾಗಿತ್ತು. ಆದರೆ ಆಯ್ಕೆ ಪಟ್ಟಿಯಲ್ಲಿ ಸೇವಾ ಹಿರಿತನ ಹೊಂದಿರುವ ಪೌರ ಕಾರ್ಮಿಕರನ್ನು ಖಾಯಂ ಪಟ್ಟಿಯಿಂದ ಮತ್ತು ನೇರ ಪಾವತಿಯಿಂದ ದೂರ ಮಾಡಿ ತಮಗೆ ಅನುಕೂಲ ಇರೋರಿಗೆ ಖಾಯಂ ಪಟ್ಟಿಯಲ್ಲಿ ಹೆಸರು ಹಾಕಿಸಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಮತ್ತು ಕಾರ್ಮಿಕ ಸಂಘದ ಮುಖಂಡ ಸುನೀಲ್ ಮಾಲ್ಪಡೆ ಆರೋಪಿಸಿದರು. ಗ್ರಾಮ ಪಂಚಾಯಿತಿ ನೌಕರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಪಂಚಾಯಿತಿ ನೌಕರರು ಬೃಹತ್ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ನೇತೃತ್ವದಲ್ಲಿ ನಗರದ ಜಗತ್ ವೃತ್ತದಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ಪೊಲೀಸ್ ಸಿಬ್ಬಂದಿಯೋರ್ವ ಯುವತಿಗೆ ಮದುವೆಯಾಗುವುದಾಗಿ ನಂಬಿಸಿ ಬಲವಂತವಾಗಿ ಲೈಂಗಿಕ ದೌರ್ಜನ್ಯವೆಸಗಿದ ಆರೋಪ ಕೇಳಿಬಂದಿದೆ. ಕೆಎಸ್ಆರ್ಪಿ ಪೊಲೀಸ್ ಸಿಬ್ಬಂದಿ ಯಲ್ಲಾಲಿಂಗ ಮೈತ್ರಿ ಎಂಬಾತನ ವಿರುದ್ಧ ಕಲಬುರಗಿಯ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಯುವತಿ ಕೇಸ್ ದಾಖಲಿಸಿದ್ದಾಳೆ. ಅಕ್ಟೋಬರ್ 7ರಂದು ಕಲಬುರಗಿಯಲ್ಲಿ ನವರಾತ್ರಿ ನಿಮಿತ್ತ ದಾಂಡಿಯಾ ನೈಟ್ಸ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ನವಶಕ್ತಿ ತಂಡದ ಮುಖಂಡರಾದ ಭೂಮಿಕಾ ಉಪಾಧ್ಯಾಯ ಹಾಗೂ ಪ್ರವೀಣ್ ಮಾಕಳೆ ತಿಳಿಸಿದ್ದಾರೆ. ವಿವಿಧ ಸ್ಥಳೀಯ ಸಂಸ್ಥೆಗಳ ಪ್ರಾಯೋಜಕತ್ವದಲ್ಲಿ ನಗರದ ಕೇತಕಿ ಗಾರ್ಡನ್ನಲ್ಲಿ ಸಂಜೆ 6 ಗಂಟೆಯಿಂದ 10 ಗಂಟೆಯವರೆಗೆ ಗರ್ಬಾ, ದಾಂಡಿಯಾ ಹಾಗೂ ಡಿಜೆ ನೈಟ್ಸ್ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು, ದಾಂಡಿಯಾ ಅಭಿಮಾನಿಗಳು ಆಸಕ್ತರು ಶೋನಲ್ಲಿ ಭಾಗವಹಿಸಬಹುದಾಗಿದೆ. ಒಬ್ಬರಿಗೆ 199 ರೂಪಾಯಿ ಹಾಗೂ ಕಪಲ್ಸ್ಗೆ 299 ರೂಪಾಯಿ ಎಂಟ್ರಿ ಫೀಸ್ ನಿಗದಿಪಡಿಸಲಾಗಿದೆ ಎಂದು ತಂಡದ ಮುಖಂಡರಾದ ಭೂಮಿಕಾ ತಿಳಿಸಿದ್ದಾರೆ. ಎಲ್ಲರೂ ಬರಬೇಕು, ನಮ್ಗೆ ಸಪೋರ್ಟ್ ಮಾಡಬೇಕು, ನಮ್ಮ ಈವೆಂಟ್ ಅನ್ನು ಸಕ್ಸಸ್ಫುಲ್ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಸೊ ಪ್ಲೀಸ್ ಕಮ್ ಅಂಡ್ ಜಾಯ್ನ್ ಅಸ್, ವಿಲ್ ಹ್ಯಾವ್ ಲಾಟ್ಸ್ ಆಫ್ ಫನ್ ಆನ್ ದಟ್ ಡೇ. ಇವೆಂಟ್ ಬಂದ್ಬಿಟ್ಟು ಯಾವಾಗಿದೆ ಅಂತಂದ್ರೆ 7th of October ಈವ್ನಿಂಗ್ 6 o'clock ವರೆಗೂ ಸ್ಟಾರ್ಟ್ ಆಗುತ್ತೆ. ಸೊ ಕಮ್ ಅಂಡ್ ಜಾಯ್ನ್ ವಿತ್ ಅಸ್. ಇವೆಂಟ್ ಬಂದ್ಬಿಟ್ಟು 7th of October ಈವ್ನಿಂಗ್ 6 to 10 o'clock ವರೆಗೆ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಬನ್ನಿ, ನಮಗೆ ಜಾಯ್ನ್ ಆಗಿ ನಮ್ಮ ಇವೆಂಟ್ ಅನ್ನು ಸಕ್ಸಸ್ಫುಲ್ ಮಾಡಿ ಅಂತ ಅನ್ಕೋತೀನಿ. ಅಂಡ್ ನನ್ಗೆ ಗೊತ್ತು ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ, ನಮ್ಮ ಇವೆಂಟ್ ಅನ್ನು ಸಕ್ಸಸ್ಫುಲ್ ಮಾಡ್ತೀರಾ ಅಂತ. ಸೊ ಥ್ಯಾಂಕ್ ಯು, ಧನ್ಯವಾದಗಳು. ಉದನೂರು ಗ್ರಾಮದಲ್ಲಿರುವ ಜೋಡ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ರೈತ ಭವನ ಕಾಮಗಾರಿ ಅಡಿಗಲ್ಲು ಸಮಾರಂಭವನ್ನು ಶಾಸಕ ಅಲ್ಲಂ ಪ್ರಭು ಪಾಟೀಲ್ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಇಇ ಸತ್ಯಪ್ರಕಾಶ್ ಮೊಲಗೆ, ಅಮೃತ್ ಪವಾರ್, ಮಲ್ಲಿನಾಥ್ ಬಿರಾದರ್, ಶರಣಬಸಪ್ಪ ಮಾಲಿ ಪಾಟೀಲ್, ಸುಭಾಷ್ ಚಂದ್ರ ಮಲ್ಗೆ, ಹಜರತ್ ಸಾಬ್, ಮಹಾಂತೇಶ್ ಪಾಟೀಲ್, ವಿಠಲ್ ಚವ್ಹಾಣ್, ಅಮಿತ್ ಉದನೂರ್, ಗುಂಡು ಪೂಜಾರಿ ಸೇರಿದಂತೆ ಗ್ರಾಮದ ಹಿರಿಯರು, ಯುವಕರು, ಗ್ರಾಮ ಪಂಚಾಯತ್ ಸರ್ವ ಸದಸ್ಯರು, ಗ್ರಾಮಸ್ಥರು ಭಾಗವಹಿಸಿದರು. ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು. ಆಪಾದನೆ ದೂರವಾಗುವವರೆಗೆ ಸಿಎಂ ಸ್ಥಾನ ಸ್ವೀಕಾರ ಮಾಡಬಾರದೆಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಅವರು ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಇದೇ ರಾಜ್ಯಪಾಲರ ಬಗ್ಗೆ ಹಿಂದೆ ಸಿಎಂ ಸಿದ್ದರಾಮಯ್ಯ ಅವರು ಒಳ್ಳೆಯ ಮಾತುಗಳನ್ನಾಡಿದರು. ಸಿದ್ದರಾಮಯ್ಯ ಅವರು ಯಡಿಯೂರಪ್ಪ ಅವರ ಪ್ರಕರಣ ಸಂದರ್ಭದಲ್ಲಿ ರಾಜ್ಯಪಾಲರ ಬಗ್ಗೆ ಉತ್ತಮ ಯೋಚನೆ ಹೊಂದಿದ್ದರು. ಆದರೆ ಈಗ ಅವರ ಪ್ರಕರಣ ಬಂದಾಗ ಈ ರೀತಿ ಮಾತನಾಡುವುದು ಸರಿಯಲ್ಲ. ಪ್ರಕರಣ ಒಂದು ಹಂತಕ್ಕೆ ಬರುವವರೆಗೂ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದರು. ಅವ್ರ ಭಯಿಂದ ಈ ಮಾತುಗಳನ್ನ ಬರಬಾರ್ದು. ಯಾಕಂದ್ರೆ ತಾವ್ ಮಾಧ್ಯಮದವ್ರು ಈಗ ಹೈಲೈಟ್ ಮಾಡ್ತಾ ಇದ್ರು. ಅವ್ರು ಯಾವ ತರ ಹಿಂದೆ ಮಾತಾಡಿದ್ರು, ಯಡಿಯೂರಪ್ಪರ ಮೇಲೆ ಆರೋಪ ಆದಾಗ ಯಾವ ತರ ಗವರ್ನರ್ ಬಗ್ಗೆ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ರಾಜ್ಯಪಾಲರಂದ್ರೆ ಅವ್ರಿಗೆ ನಾವು ಗೌರವಯುತವಾಗಿ ನೋಡ್ಕೋಬೇಕು, ಯಾಕೆ ರಾಜ್ಯಪಾಲರು ಇರ್ತಾರೆ, ಇಂಥವೆಲ್ಲ ಹಗರಣಗಳು ಆಗ್ಲಿ ಅಥವಾ ಇಂಥ ಒಂದು ವಿಷಯಗಳು ಬಂದಾಗ ರಾಜಕಾರಣಿ ಇದು ರಾಜ್ಯಪಾಲರ ಒಂದು ಉಪಸ್ಥಿತಿ ಇರೋದು ಬಹಳ ಅಗತ್ಯ ಅಂತ ಮಾತು ಕೂಡ ಸಿದ್ದರಾಮಯ್ಯನವರು ಸ್ವತಃ ತಮ್ಮ ಬಾಯಿಂದ ಹೇಳಿದ್ದು ತಾವು ಕೇಳಿದ್ರಿ. ನಾವು ಕೂಡ ತಮ್ಮ ಮಾಧ್ಯಮ ಮುಖಾಂತರ ವೀಕ್ಷಣೆ ಮಾಡ್ತಾ ಇದ್ವಿ. ಇಂಥ ಒಂದು ವಿಷಯದಲ್ಲಿ ಅವರು ಇಷ್ಟು ಬೇರೆಯವರು ಕಳ್ತನ ಮಾಡಿದಾರೆ ಅಂದ್ರೆ ನಾನು ಕಳ್ಳಲ್ಲ ಅಂತಲ್ಲ. ಈ ಅವ್ರ ಮೇಲೆ ಆರೋಪ ಬಂದ ಮೇಲೆ ಆ ಸ್ಥಾನಕ್ಕೆ ಇತಿಹಾಸ ಇದೆ. ಇವತ್ತು ಒಬ್ಬ ಮುಖ್ಯಮಂತ್ರಿ ಅಂತಂದ್ರೆ ಕರ್ನಾಟಕ ರಾಜ್ಯದ ಒಬ್ಬ ಕಿರೀಟ ಇದ್ದಂಗೆ. ಕರ್ನಾಟಕ ರಾಜ್ಯಕ್ಕೆ ಒಬ್ಬ ರಾಜತರದ ಕಿರೀಟ ಆಗಿ ಇದ್ದ. ಇವಾಗಿದ್ದವು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ.